ಮಂಚೇನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬರುವ ಎಲ್ಲಾ ರೋಗಿಗಳಿಗೆ ಹಾಗೂ ಗರ್ಭಿಣಿಯರಿಗೆ ಪ್ರತಿ ಗುರುವಾರ ಜೈ ಫೌಂಡೇಶನ್ನಿಂದ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಸಂದರ್ಭದಲ್ಲಿ ಜೈ ಫೌಂಡೇಶನ್ ಅಧ್ಯಕ್ಷ ಜಯಕುಮಾರ್ ಮಾತನಾಡಿ, ಮಂಚೇನಹಳ್ಳಿ ತಾಲೂಕು ಕೇಂದ್ರವಾದರೂ ಅಭಿವೃದ್ಧಿಯಲ್ಲಿ ಕುಂಠಿತಗೊಂಡಿದೆ. ಹಾಗಾಗಿ ಕನಿಷ್ಠ ನಮ್ಮ ಕೈಲಾದಷ್ಟು ಸಮಾಜ ಸೇವೆ ಮಾಡಲು ಮುಂದಾಗಿದ್ದೇವೆ. ಈ ಸಲುವಾಗಿ ಆಸ್ಪತ್ರೆಗೆ ಬರುವ ಎಲ್ಲರಿಗೂ ಪ್ರತಿ ಗುರುವಾರ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಪ್ರತಿ ಗುರುವಾರ ಏನು ಬಾಣಂತಿಯರಾಗಿರ್ಬೋದು ಅಥವಾ ಗರ್ಭಿಣಿಯರಾಗಿರ್ಬೋದು, ವಯಸ್ಸಾಗಿರುವಂಥ ಇರ್ಬೋದು, ಚಿಕಿತ್ಸೆ ಬರ್ತಾರೆ ಹಾಸ್ಪಿಟ್ಲ್. ಅವ್ರಿಗೆ ದೂರದ ಊರುಗಳಿಂದ ಕೂಡ ಬರ್ತಾರೆ. ಆ ದೂರದ ಊರುಗಳಿಂದ ಬಂದಾಗ ಅವ್ರಿಗೆ ಈಗ ಊಟದ ವ್ಯವಸ್ಥೆ ಈಗ ಇಲ್ಲಿಂದ ನಡೆದುಕೊಂಡು ಹೋಗಿ ಅವರು ಊಟ ಮಾಡೋದು ಕೂಡ ಕಷ್ಟ ಆಗುತ್ತೆ. ಅವ್ರಿಗೆ ಇಲ್ಲಿ ಸಾಕಷ್ಟು ಸಮಯ ಈಗ ಒಬ್ಬರೇ ವೈದ್ಯಾಧಿಕಾರಿಗಳಿಂದ ಸಾಕಷ್ಟು ಸಮಯ ನಿಂತ್ಕೊಂಡು ಕಾಯುವಂಥ ಕೂಡ ಇದೆ. ಇದನ್ನೆಲ್ಲ ಮನಗಂಡು ನಾವು ಕಳೆದ ವಾರ ನಾನು ಮಾತನ್ನು ಕೊಟ್ಟಿದ್ದೆ. ಪ್ರತಿ ಗುರುವಾರದಿಂದ ಇಲ್ಲಿ ಬರುವಂಥ ಎಲ್ಲ ಆಸ್ಪತ್ರೆ ಭೇಟಿಗಳು ಎಲ್ಲ ಸಾರ್ವಜನಿಕರು ಕೂಡ ನಮ್ಮ ಕೈಲಾದಷ್ಟು ನಾವು ಊಟದ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಮನಪೂರ್ವಕವಾಗಿ ನಾನು ಕಳೆದ ವಾರ ತಿಳಿಸಿದ್ದೆ. ಅದೇ ರೀತಿ ಈ ವಾರದಿಂದ ನಾವು ಅದಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಆಸ್ಪತ್ರೆಗೆ ಬೇರೆ ಬೇರೆ ಹಳ್ಳಿಗಳಿಂದ ಬಂದಿರುತ್ತಾರೆ. ಇಲ್ಲಿಯೂ ಒಂದೇ ಸರ್ಕಾರಿ ಆಸ್ಪತ್ರೆ ಇರುವುದರಿಂದ ತಡವಾಗುತ್ತದೆ. ಹಾಗಾಗಿ ಊಟದ ವ್ಯವಸ್ಥೆ ಕಲ್ಪಿಸಿ ಹಸಿವು ನೀಗಿಸುವಂತೆ ಕೆಲಸ ಮಾಡುತ್ತಿದ್ದೇವೆ. ಆಸ್ಪತ್ರೆಗೆ ಬಂದಿರುವ ರೋಗಿಗಳ ಯೋಗಕ್ಷೇಮ ವಿಚಾರಿಸಿ ತದನಂತರ ವೈದ್ಯರ ಬಳಿ ಹೋಗಿ ಇನ್ನೂ ಆಸ್ಪತ್ರೆಗೆ ಪ್ರಮುಖವಾಗಿ ಏನು ಬೇಕೋ ಹೇಳಿ ಅದನ್ನು ವ್ಯವಸ್ಥೆ ಮಾಡುತ್ತೇವೆ. ಜೊತೆಗೆ ಇಲ್ಲಿಗೆ ಮುಖ್ಯವಾಗಿ ಸ್ತ್ರೀ ವೈದ್ಯರನ್ನ ಕಲ್ಪಿಸುವ ಕೆಲಸ ಶೀಘ್ರದಲ್ಲಿ ಮಾಡಲಾಗುತ್ತದೆ ಎಂದರು. ಶಶಿಕಿರಣ್, ಸಿಟಿವಿ ನ್ಯೂಸ್, ಮಂಚೇನಹಳ್ಳಿ.